ಇದನ್ನೇನಾದರೂ ನೀವು ರಾಗಿ ಮುದ್ದೆ ಅಂದ್ಕೊಂಡ್ರಾ? ನಿಮ್ಮ ಮನೆಯ ಮಕ್ಕಳಿಗೆ ರಾಗಿ ಮುದ್ದೆ ತಿನ್ನಿಸೋದು ಕಷ್ಟ ಆಗ್ತಿದೆಯಾ? ಡಿಫ್ರೆಂಟ್ ವಿಧಾನದಲ್ಲಿ ಮಾಡಿಕೊಟ್ರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ. ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನೋಡಿ, 1 ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬೌಲ್ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಳ್ಬೇಕು. ನೀರು ಹಾಕೋಕ್ಕೆ ಇದೇ ಬೌಲ್ ಮೆಜರ್ಮೆಂಟೇ ನಾನು ಇಟ್ಕೊಳ್ತೀನಿ. ಈಗ ಒಂದು ಅಗಲವಾದ ಕಡಾಯಿ ಇಟ್ಕೊಂಡು ಸ್ಟವ್ ಉರಿಯನ್ನು ಆನ್ ಮಾಡಿ 2 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/4 ಚಮಚ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ 1/4 ಚಮಚ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 3 ಹಾಕಿದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ, 1 ದಪ್ಪದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣ ಒಂದು ಅರ್ಧ ಬಟ್ಲಾಗುವಷ್ಟು ಕಾಯಿ ತುರಿ, ನಾಟಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಹಿಡಿಯಷ್ಟು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಉಪ್ಪು ನೋಡಿಕೊಂಡು ಇವಾಗೆ ಉಪ್ಪನ್ನು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಇದರಲ್ಲಿ ನಾನು 1 ಬೌಲ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ನೀರನ್ನು ತೊಗೊಳ್ಬೇಕು, ಕರೆಕ್ಟ್ ಆಗುತ್ತೆ. ನಾವು 2 ಕಪ್ ತೊಗೊಂಡ್ರೆ ಮುದ್ದೆ ಒಂಥರ ಅಂಟುತ್ತೆ. 1/4 ಕಪ್ಪಷ್ಟು ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ಇದನ್ನೀಗ ಕುದಿಯೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದಿಬೇಕು. ಈಗ ಸ್ಟವ್ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ 1 ಕಪ್ಪಲ್ಲಿ ಕರೆಕ್ಟಾಗಿ ನಾನು ಅಳತೆಯಲ್ಲಿ ತೊಗೊಂಡಿರುವ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ಗಂಟಾಗೋದಿಲ್ಲ, ಒಗ್ಗರಣೆ ಮಾಡ್ಕೊಂಡಿರೋದ್ರಿಂದ ನೀವು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹದವಾಗಿ ಬರುತ್ತೆ. ಸ್ವಲ್ಪನೂ ಅಂಟೋದಿಲ್ಲ, ಮೆತ್ತಗಾಗೋದಿಲ್ಲ. ನಮಗೆ ಉಂಡೆ ಕಟ್ಟುವಾಗ ಕರೆಕ್ಟಾಗಿ ಹದ ಬರುತ್ತೆ. ನಿಮಗೆ ರಾಗಿ ಹಿಟ್ಟಲ್ಲಿ ಬರೀ ಮುದ್ದೆಗಳನ್ನು ತಿಂದು ಕೆಲವೊಂದು ಸಲ ಬೇಜಾರಾದಾಗ ಈ ಥರ ಒಂದು ನೀವು ಬ್ರೇಕ್ಫಾಸ್ಟ್ ಟೈಪ್ ಮಾಡ್ಕೊಳ್ಬೋದು. ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ ನೋಡಿ. ಇದು ಹಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ 1 ನಿಮಿಷಗಳ ಕಾಲ ಬಿಟ್ಟುಬಿಡಬೇಕು. ಕೈಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ರೀತಿ ಮುಟ್ಟಬೇಕು, ಬಿಸಿ ಇರುತ್ತೆ ನೋಡಿ. ಇವಾಗ ಹದವಾಗಿ ಬೆಂದಿದೆ ಹಿಟ್ಟು. ಈಗ ಇದು ರೆಡಿ ಇದೆ. ಸ್ವಲ್ಪ ಹೊತ್ತು ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಣ. ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ. ಹೀಗಿದ್ದರೆ ಸಾಕಾಗುತ್ತೆ. ಈಗ ನಾವು ಕೈಯಿಂದನೇ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಸಣ್ಣದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಅಕ್ಕಿ ತರಿಯಲ್ಲಿ ಮಾಡುವಂತಹ ಕಡುಬು ವಿಧಾನ ಇದು. ನಾವು ಅಕ್ಕಿ ತರಿಯಲ್ಲಿ ಈ ಮಸಾಲ ಕಡುಬು ಮಾಡಬೇಕಂದ್ರೆ ಇದೇ ರೀತಿಯಾಗಿ ಮಾಡ್ತೀವಿ. ಇಲ್ಲಿ ರಾಗಿ ಹಿಟ್ಟಲ್ಲಿ ಟ್ರೈ ಮಾಡಿದಾಗ ಅದು ಇನ್ನೂ ರುಚಿಯಾಗಿತ್ತು. ಹೆಲ್ದಿಯಾಗಿರುವ ಒಂದು ರಾಗಿ ಹಿಟ್ಟಲ್ಲಿ ಈ ಥರನೂ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಾಮಾನ್ಯವಾಗಿ ಮುದ್ದೆಗಳಂದರೆ ತಿನ್ನೋದಿಲ್ಲ. ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿ ನೀವು ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು. ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಇಷ್ಟಪಟ್ಟು ತಿಂತಾರೆ, ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲ ಒಂದು ಬಾಲ್ಸ್ಗಳನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ತಣ್ಣೀರನ್ನು ಕೈ ಮೇಲೆ ಹಚ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿ ಇದನ್ನು ಮತ್ತೆ ಸ್ಟೀಮ್ ಮಾಡ್ಕೊಳ್ಬೇಕು. ಹಾಗೆ ತಿನ್ನೋದಕ್ಕಿಂತ ಸ್ಟೀಮ್ ಮಾಡಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. 1 ಕಪ್ ರಾಗಿ ಹಿಟ್ಟಲ್ಲಿ ಇಷ್ಟು ಬಾಲ್ಸ್ ಬಂದಿತ್ತು. ಈಗ ಇದನ್ನು ಸ್ಟೀಮ್ ಮಾಡ್ಕೊಂಬಿಡೋಣ. ಸ್ಟೀಮ್ ಮಾಡೋಕ್ಕೆ ನೋಡಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು. ನಿಮ್ಮ ಹತ್ರ ಬಾಳೆ ಎಲೆ ಇತ್ತು ಅಂದರೆ ಕೆಳಗಡೆ ನೀವು ಬಾಳೆ ಎಲೆ ಹಾಕ್ಬೋದು. ಎಣ್ಣೆಯನ್ನು ಸವರಿ ಈ ರೀತಿಯಾಗಿ ಸಿಂಗಲ್ಲಾಗಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ರಾಗಿ ಹಿಟ್ಟಲ್ಲಿ ಈ ರೀತಿ ಡಿಫ್ರೆಂಟಾಗಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಂಬಿಡೋಣ. ಈ ಒಂದು ಬ್ರೇಕ್ಫಾಸ್ಟ್ ಮಾಡುವುದು ತುಂಬ ಸುಲಭ. 10 ನಿಮಿಷ ಸ್ಟೀಮ್ ಮಾಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ರುಚಿಯಾಗಿರುವ ರಾಗಿ ಬಾಲ್ಸ್ ರೆಡಿ ಆಯಿತು. ಡೈಲಿ ಅದೇ ಥರದ ರಾಗಿ ಮುದ್ದೆಗಳನ್ನು, ರಾಗಿ ರೊಟ್ಟಿಗಳನ್ನು ತಿಂದು ಬೇಜಾರಾಗಿದ್ದರೆ ಈ ವಿಧಾನ ಒಮ್ಮೆ ಟ್ರೈ ಮಾಡಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ.
ತುಂಬ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಚಟ್ನಿ, ಈ ರೀತಿ ಗಟ್ಟಿ ಚಟ್ನಿ ಇದ್ದರೆ ಗಟ್ಟಿ ಚಟ್ನಿ ಅಥವಾ ಕಾಳು ಸಾಂಬಾರು ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನೀರು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕಾಳು ಗೊಜ್ಜು ಥರ ಗಟ್ಟಿಯಾಗಿ ಗೊಜ್ಜು, ತರಕಾರಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬದನೆಕಾಯಿ ಚಟ್ನಿಯೊಂದಿಗೆ ನಾನು ಇದನ್ನು ಸರ್ವ್ ಮಾಡಿದ್ದೆ. ಈ ರೀತಿ ಬಿಸಿ ಬಿಸಿಯಾಗಿರುವಾಗಲೇ ಚಟ್ನಿ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಮಸ್ತಾಗಿರುತ್ತೆ. ಬೆಳಗ್ಗೆ ಒಂದು ಆರೋಗ್ಯಕರವಾದ ತಿಂಡಿ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ ನನ್ನ ಮಗನ ಲಂಚ್ ಬಾಕ್ಸಿಗೂ ಕೂಡ ಸಣ್ಣ ಸಣ್ಣದಾಗಿ ಬಾಲ್ಸ್ ಮಾಡಿ ನೋಡಿ, ಇವಾಗ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಗೀ ರೈಸ್ನ ಸ್ವಲ್ಪ ಹಾಕಿದ್ದೀನಿ, ಗೀ ರೈಸ್ನೂ ಕೂಡ ಮಾಡಿದ್ದೆ ನಾನು. ಇದ್ರ ಜೊತೆಗೆ ನೀರು ಚಟ್ನಿ. ನಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ರಾಗಿ ಬಾಲ್ಸ್, ಗೀ ರೈಸ್, ನೀರು ಚಟ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು. ಇದಕ್ಕೆ ಸ್ಪೂನ್ ಇಟ್ಟು ಮಗಗೂ ಕೂಡ ರೆಡಿ ಮಾಡಿ ನಂತರ ನಾವು ಕೂಡ ಒಂದೆರಡೇ ಬಾಲ್ಸ್ ಹಾಕ್ಕೊಂಡು ಬಿಸಿ ಬಿಸಿಯಾಗಿರುವ ರಾಗಿ ಬಾಲ್ಸ್ ಮತ್ತು ನೀರು ಚಟ್ನಿ ಜೊತೆಗೆ ನೋಡಿ, ಈ ರೀತಿ ನೀರು ಚಟ್ನಿ ಆಗಿರಬೇಕು. ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಇದೇ ಥರದ ಆರೋಗ್ಯಕರವಾದ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ನಾಳೆಯ ಇನ್ನೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.